ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಪುರಾಣಗಳಲ್ಲಿ ನಾವು ಭಸ್ಮಾಸುರನ ಕಥೆಯನ್ನು ಕೇಳಿದ್ದೇವೆ. ತನಗೆ ವರ ಕೊಟ್ಟಂತಹ ಶಿವನ ತಲೆ ಮೇಲೆಯೇ ಕೈ ಇಡಲು ಹೋದ ರಾಕ್ಷಸ ಈ ಭಸ್ಮಾಸುರ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಅಕ್ಷರಶಃ ಇದೇ ಭಸ್ಮಾಸುರನ ಕಾಟ ಶುರುವಾಗಿದೆ. ಹೌದು, ಭಾರತ ವಿರುದ್ಧ ಷಡ್ಯಂತರ ಮಾಡಲು, ಕಾಶ್ಮೀರವನ್ನ ಕಬಳಿಸಲು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ದಶಕಗಳ ಕಾಲ ತನ್ನದೇ ರಕ್ತ ಕೊಟ್ಟು ಸಾಕಿ ಸಲಹಿದ ಒಂದು ಉಗ್ರಪಡೆ ಎಂದು ಪಾಕಿಸ್ತಾನದ ಕುತ್ತಿಗೆಯನ್ನೇ ಹಿಸುತ್ತಾ ಇದೆ. ಆ ಭಸ್ಮಾಸುರ ಬೇರೆ ಯಾರು ಅಲ್ಲ, ಅದೇ ಅಫ್ಘಾನಿಸ್ತಾನವನ್ನ ಆಳ್ತಾ ಇರುವಂತಹ ತಾಲಿಬಾನ್. ನಾವು ಭಾರತದ ಜೊತೆ ಸೇರ್ತಾ ಇದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಅದ್ಭುತವಾಗಿದೆ ಅಂತ ತಾಲಿಬಾನ್ ನಾಯಕರು ಓಪನ್ ಆಗಿ ಜೈಕಾರ ಹಾಕ್ತಾ ಇದ್ದಾರೆ. ಇತ ಪಾಕಿಸ್ತಾನದ ಗಡಿ ಭಾಗವಾದಂತಹ ಡ್ಯೂರನ್ ಲೈನ್ ನಲ್ಲಿ ಪಾಕ್ ಸೈನಿಕರನ್ನ ತಾಲಿಬಾನ್ ಉಗ್ರರು ಅಕ್ಷರಶಃ ಬೀದಿ ನಾಯಿಗಳಂತೆ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಪಾಕಿಸ್ತಾನದ ಸೈನಿಕರು ದಿನ ಬೆಳಗಾದ್ರೆ ತಾಲಿಬಾನ್ ಏಟಿಗೆ ಶಾಶ್ವತ ನಿದ್ರೆಗೆ ಜಾರ್ತಾ ಇದ್ದಾರೆ. ಅಷ್ಟಕ್ಕೂ ತನ್ನನ್ನ ಸೃಷ್ಟಿಸಿದಂತಹ ಪಾಕಿಸ್ತಾನಕ್ಕೆ ತಾಲಿಬಾನ್ ಈಗ ಏಕಾಏಕಿ ತಿರುಗಿ ಬಿದ್ದಿದ್ಯಾಕೆ? ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ತಾಲಿಬಾನ್ ಜೊತೆ ಭಾರತ ಹೆಣೆದಿರುವಂತಹ ಈ ಸೈಲೆಂಟ್ ಮತ್ತು ಡೇಂಜರಸ್ ಚಾಣಕ್ಯ ನೀತಿ ಎಂಥದ್ದು? ಪಾಕಿಸ್ತಾನ ಮತ್ತು ತಾಲಿಬಾನ್ ಕಿತ್ತಾಟದಿಂದ ಭಾರತಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ದಾರಿ ಸುಗಮವಾಗ್ತಾ ಇರೋದಾದ್ರೂ ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ರಿಪೋರ್ಟ್ ನಲ್ಲಿ ಪಾಕಿಸ್ತಾನದ ಸರ್ವನಾಶದ ಕಥೆ ಮತ್ತು ಮೋದಿ ಸರ್ಕಾರದ ಮಾಸ್ಟರ್ ಸ್ಟ್ರೋಕ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಭಾರತ ಮತ್ತು ತಾಲಿಬಾನ್ ಸೇರ್ಕೊಂಡು ಇಡೀ ಪಾಕಿಸ್ತಾನವನ್ನ ಮಟ್ಟ ಹಾಕ್ಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ತಾಲಿಬಾನಿಗಳು POK ನ ಭಾರತಕ್ಕೆ ಸೇರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಇಡೀ ಯುದ್ಧದ ಅಸಲಿ ಕಾರಣವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕಾಗತ್ತೆ. ಪಾಕಿಸ್ತಾನದ ಸೇನೆಗೆ ಮೊದಲಿನಿಂದಲೂ ಕೂಡ ಒಂದು ಭಾರಿ ದೊಡ್ಡ ಭಯವಿತ್ತು. ಯಾವುದಾದ್ರೂ ದಿನ ಭಾರತ ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ನಮ್ಗೆ ಹಿಂದಕ್ಕೆ ಓಡಿ ಹೋಗಿ ಅಡಗಿಕೊಳ್ಳಲು ಜಾಗವಿಲ್ಲ ಅಂತ ಅವರು ನಡುತ್ತಾ ಇದ್ರು. ಇದಕ್ಕಾಗಿ ಪಾಕ್ ಸೇನೆ ಸ್ಟ್ರಾಟಜಿಕ್ ಡೆಪ್ತ್ ಎನ್ನುವಂತಹ ಒಂದು ಷಡ್ಯಂತ್ರ ರೂಪಿಸಿತ್ತು. ಅಂದ್ರೆ ಪಕ್ಕದಲ್ಲಿರುವಂತಹ ಅಫ್ಘಾನಿಸ್ತಾನವನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರೆ ಯುದ್ಧದ ಸಮಯದಲ್ಲಿ ಅಲ್ಲಿ ಹೋಗಿ ಸೇಫ್ ಆಗಿ ಕೂರಬಹುದು ಎನ್ನುವುದು ಅವರ ಪಕ್ಕಾ ಪ್ಲಾನ್ ಆಗಿತ್ತು. ಈ ಪ್ಲಾನ್ ವರ್ಕೌಟ್ ಆಗಲು ಅಫ್ಘಾನಿಸ್ತಾನದಲ್ಲಿ ಒಂದು ಬೊಂಬೆ ಸರ್ಕಾರ ಇರಬೇಕು. ಅದಕ್ಕಾಗಿ ಪಾಕಿಸ್ತಾನದ ISI ತಾಲಿಬಾನ್ ಎನ್ನುವಂತಹ ಉಗ್ರ ಸಂಘಟನೆಯನ್ನ ಸೃಷ್ಟಿ ಮಾಡಿತು. ಅವರಿಗೆ ದುಡ್ಡು, ಬಂದೂಕು, ಟ್ರೈನಿಂಗ್ ಕೊಟ್ಟು ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಳ್ಳಲು ಸಹಾಯ ಮಾಡಿತು. 2021ರಲ್ಲಿ ಅಮೆರಿಕ ಸೇನೆ ಅಫ್ಘಾನಿಸ್ತಾನವನ್ನ ಬಿಟ್ಟು ಹೋದಾಗ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂತು. ಆಗ ಪಾಕಿಸ್ತಾನದ ನಾಯಕರು ಪ್ರಧಾನಿ ಇಮ್ರಾನ್ ಖಾನ್ ಸೇರಿದಂತೆ ಎಲ್ಲರೂ ಕೂಡ ನಾವು ಗೆದ್ದೆವು, ಏನು ತಾಲಿಬಾನ್ ಅವರು ನಮ್ಮ ಗುಲಾಮರಂತೆ ಇರ್ತಾರೆ, ಅವರನ್ನ ಕಾಶ್ಮೀರಕ್ಕೆ ಕಳುಹಿಸಿ ಭಾರತದ ಮೇಲೆ ದಾಳಿ ಮಾಡಿಸ್ತೀವಿ ಅಂತ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ವು. ಆದ್ರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಪಾಕಿಸ್ತಾನದ ಖುಷಿ ಅಕ್ಷರಶಃ ಭಸ್ಮವಾಗೋಯಿತು. ಅಧಿಕಾರಕ್ಕೆ ಬಂದ ತಕ್ಷಣ ತಾಲಿಬಾನ್ ಪಾಕಿಸ್ತಾನ ನಮಗೆ ಯಾವತ್ತೂ ಕೂಡ ಬಾಸ್ ಅಲ್ಲ, ನಾವೇ ಸ್ವತಂತ್ರರು ಅಂತ ಘೋಷಣೆ ಮಾಡಿತು. ಪಾಕಿಸ್ತಾನದ ಕಡೆಗೆ ತಮ್ಮ ಬಂದೂಕನ್ನ ಇಟ್ಟು ತಿರುಗಿಸಿತು. ತಾವೇ ತೋಡಿದ ಗುಂಡಿಗೆ ಇಂದು ಪಾಕಿಸ್ತಾನ ಬಿದ್ದು ಉದ್ದಾಡ್ತಾ ಇದೆ. ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಬ್ರಿಟಿಷರ ಕಾಲದಲ್ಲಿ ಎಳೆಯಲಾಗಿರುವಂತಹ ಒಂದು ಗಡಿ ರೇಖೆ ಇದೆ. ಅದರ ಹೆಸರೇ ಡ್ಯೂರನ್ ಲೈನ್. ಪಾಕಿಸ್ತಾನ ಇದು ನಮ್ಮ ಬಾರ್ಡರ್ ಅಂತ ಹೇಳ್ತಾ ಇದೆ, ಆದ್ರೆ ತಾಲಿಬಾನ್ ಈ ಗಡಿಯನ್ನ ಒಪ್ಪುವುದೇ ಇಲ್ಲ. ಈ ಡ್ಯೂರನ್ ಲೈನ್ ಎನ್ನುವುದು ಒಂದು ಫೇಕ್ ಲೈನ್. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನದ ಅರ್ಧ ಭಾಗ ನಮ್ಮ ಅಫ್ಘಾನಿಸ್ತಾನಕ್ಕೆ ಸೇರ್ಬೇಕು ಎನ್ನುವುದು ತಾಲಿಬಾನ್ಗಳ ಖಡಕ್ವಾದ. ಪಾಕಿಸ್ತಾನ ಈ ಗಡಿಯಲ್ಲಿ ಬೇಲಿ ಹಾಕಲು ಹೋದಾಗ ತಾಲಿಬಾನ್ ಫೈಟರ್ ಗಳು ಬುಲ್ಡೋಸರ್ ತಂದು ಆ ಬೇಲಿಗಳನ್ನ ಕಿತ್ತು ಬಿಸಾಕಿದ್ರು. ಇದಷ್ಟೇ ಅಲ್ಲ, ಪಾಕಿಸ್ತಾನದ ಬಾರ್ಡರ್ ಪೋಸ್ಟರ್ ಗಳ ಮೇಲೆ ದಿನನಿತ್ಯ ರಾಕೆಟ್ ಲಾಂಚರ್ ಗಳಿಂದ, ಮಿಷನ್ ಗನ್ ಗಳಿಂದ ಭಾರಿ ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿಗೆ ಹೆದರಿ ಪಾಕ್ ಸೈನಿಕರು ಪೋಸ್ಟರ್ ಗಳನ್ನ ಬಿಟ್ಟು ಕಾಲ್ಕಿತ್ತಾ ಇದ್ದಾರೆ. ಒಂದ್ ಕಾಲದಲ್ಲಿ ಅಮೆರಿಕ ಮತ್ತು ಭಾರತದ ಸೇನೆಯ ಬಗ್ಗೆ ಕೊಚ್ಚಿಕೊಳ್ತಾ ಇದ್ದಂತಹ ಪಾಕಿಸ್ತಾನದ ಸೈನಿಕರಿಗೆ ಎಂದು ಚಪ್ಪಲಿ ಹಾಕೊಂಡಿರುವ, ಹಳೆ ಬಂದೂಕು ಹಿಡಿದಿರುವಂತಹ ತಾಲಿಬಾನ್ ಫೈಟರ್ ಗಳನ್ನ ಎದುರಿಸುವ ತಾಕತ್ತಿಲ್ಲ. ಪ್ರತಿದಿನ ಗಡಿಯಲ್ಲಿ ಪಾಕ್ ಸೈನಿಕರು ಮಣ್ಣು ಮುಕ್ತಾ ಇದ್ದಾರೆ. ಪಾಕಿಸ್ತಾನ ಅಕ್ಷರಶಃ ನರಕ ದರ್ಶನ ಮಾಡ್ತಾ ಇದೆ. ಸ್ನೇಹಿತರೆ, ತಾಲಿಬಾನ್ ಕೇವಲ ಗಡಿಯಲ್ಲಿ ಮಾತ್ರ ಹೊಡೆಯೋದಿಲ್ಲ, ಅವರು ಪಾಕಿಸ್ತಾನದ ಒಳಗೆ ಒಂದು ಭಾರಿ ದೊಡ್ಡ ವೈರಸ್ ಅನ್ನ ಬಿಟ್ಟಿದ್ದಾರೆ. ಆ ವೈರಸ್ ಹೆಸರೇ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್. TTP ಎನ್ನುವುದು ಪಾಕಿಸ್ತಾನದ ಒಳಗೆ ಇರುವಂತಹ ಇನ್ನೊಂದು ಉಗ್ರ ಸಂಘಟನೆ. ಇವರ ಗುರಿ ಒಂದೇ, ಪಾಕಿಸ್ತಾನದ ಸರ್ಕಾರವನ್ನ ಕಿತ್ತು ಹಾಕಿ ಇಡೀ ಪಾಕಿಸ್ತಾನವನ್ನ ತಾಲಿಬಾನ್ ರೂಲ್ಸ್ ಗೆ ತರುವುದು. ಅಫ್ಘಾನಿಸ್ತಾನದ ತಾಲಿಬಾನ್ ಈ ಪಾಕಿಸ್ತಾನದ TTP ಉಗ್ರರಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ, ಅಂದ್ರೆ ಅಮೆರಿಕ ಬಿಟ್ಟು ಹೋದಂತಹ ಶಸ್ತ್ರಾಸ್ತ್ರಗಳು ಮತ್ತು ಅಡಗಿಕೊಳ್ಳಲು ಸೇಫ್ ಜಾಗಗಳನ್ನು ಕೂಡ ಒದಗಿಸ್ತಾ ಇದೆ. ಇದರ ಪರಿಣಾಮ ಏನಾಗಿದೆ ಗೊತ್ತಾ? TTP ಉಗ್ರರು ಪ್ರತಿದಿನ ಪಾಕಿಸ್ತಾನದ ಒಳಗೆ ನುಗ್ಗಿ ಪೊಲೀಸ್ ಸ್ಟೇಷನ್ ಗಳ ಮೇಲೆ, ಪಾಕ್ ಆರ್ಮಿ ಕ್ಯಾಂಪ್ ಗಳ ಮೇಲೆ ಆತ್ಮಾಹುತಿ ದಾಳಿ ಮಾಡ್ತಾ ಇದ್ದಾರೆ. ಕರಾಚಿ, ಪೇಶಾವರ್, ಕ್ವೆಟ್ಟಾದಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಪಾಕ್ ಸೇನೆಗೆ ನಿದ್ದೆ ಇಲ್ಲದಂತಾಗಿದೆ. ಪಾಕಿಸ್ತಾನದ ನಾಯಕರು ತಾಲಿಬಾನ್ ಬಳಿ ಹೋಗಿ ದಯವಿಟ್ಟು TTP ಯನ್ನ ಕಂಟ್ರೋಲ್ ಮಾಡಿ ಅಂತ ಕಾಲು ಹಿಡಿದು ಬೇಡ್ಕೊಳ್ತಾ ಇದ್ರು ಕೂಡ ತಾಲಿಬಾನ್ ನಾಯಕರು ಇವರ ಮುಖಕ್ಕೆ ಹೋಗಿದ್ದು ವಾಪಸ್ ಕಳಿಸ್ತಾ ಇದ್ದಾರೆ. ಈ ಯುದ್ಧದಲ್ಲಿ ಭಾರತ ಆಡ್ತಾ ಇರುವ ಆಟ ನಿಜಕ್ಕೂ ಕೂಡ ಜಾಗತಿಕ
ಮಟ್ಟದ ಬೆಸ್ಟ್ ಡಿಪ್ಲೊಮೆಸಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಜಗತ್ತಿನ ಎಲ್ಲಾ ದೇಶಗಳು ತಮ್ಮ ಎಂಬೆಸಿಗಳನ್ನ ಮುಚ್ಚಿ ಹೊಡಿ ಹೋಗಿತ್ತು. ಭಾರತವು ತಾಲಿಬಾನ್ ಸರ್ಕಾರವನ್ನ ಅಧಿಕೃತವಾಗಿ ಒಪ್ಪಿಕೊಂಡಿರಲಿಲ್ಲ. ಆದ್ರೆ ಭಾರತ ಚಾಣಕ್ಯ ನೀತಿ ಶುರುವಾಗಿದ್ದೇ ಅಲ್ಲೇ. ಭಾರತಕ್ಕೆ ಗೊತ್ತು ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವೆ ಜಗಳ ಖಂಡಿತ ಆಗುತ್ತೆ. ಅದಕ್ಕಾಗಿ ಭಾರತ ಅಫ್ಘಾನಿಸ್ತಾನದ ಸಾಮಾನ್ಯ ಜನರಿಗೆ ಸಹಾಯ ಮಾಡಲು ಶುರು ಮಾಡಿತು. ಅಲ್ಲಿನ ಜನ ಹಸಿವಿನಿಂದ ಸಾಯ್ತಿರ್ಬೇಕಾದ್ರೆ ಭಾರತ ಸಾವಿರಾರು ಟನ್ ಗೋಧಿಯನ್ನ, ಜೀವರಕ್ಷಕ ಔಷಧಿಗಳನ್ನ ಉಚಿತವಾಗಿ ಕಳಿಸಿಕೊಟ್ಟಿತ್ತು. ಭಾರತ ಕಟ್ಟಿಕೊಟ್ಟಂತಹ ಡ್ಯಾಂಗಳು, ಪಾರ್ಲಿಮೆಂಟ್ ಬಿಲ್ಡಿಂಗ್, ಆಸ್ಪತ್ರೆಗಳನ್ನ ತಾಲಿಬಾನ್ ಕಣ್ಣಾರೆ ನೋಡಿತು. ಇದರಿಂದ ಏನಾಯ್ತು ಗೊತ್ತಾ? ತಾಲಿಬಾನ್ ಯುವಕರಿಗೆ ಭಾರತದ ಮೇಲೆ ಒಂದು ವಿಪರೀತವಾದಂತಹ ರೆಸ್ಪೆಕ್ಟ್ ಮತ್ತು ಪ್ರೀತಿ ಹುಟ್ಕೊಂತು. ತಾಲಿಬಾನ್ ನ ಟಾಪ್ ಲೀಡರ್ಗಳು ಕ್ಯಾಮೆರಾ ಮುಂದೆ ಬಂದು, ಭಾರತ ನಮ್ಮ ನಿಜವಾದ ಸ್ನೇಹಿತ, ನರೇಂದ್ರ ಮೋದಿ ಸರ್ಕಾರ ನಮಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದೆ. ಆದ್ರೆ ಮುಸ್ಲಿಂ ದೇಶ ಅಂತ ಕರೆಸಿಕೊಳ್ತಾ ಇರುವಂತಹ ಪಾಕಿಸ್ತಾನ ನಮ್ಮ ಗಡಿಗಳನ್ನ ಮುಚ್ಚಿ ನಮಗೆ ದ್ರೋಹ ಮಾಡಿದೆ ಅಂತ ಓಪನ್ ಆಗಿ ಜೈಕಾರ ಹಾಕಲು ಶುರು ಮಾಡಿತು. ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಕೊಳೆಯಿಸಲು ಸೃಷ್ಟಿಸಿದ ಪಡೆ ಇಂದು ಭಾರತದ ಗುಣಗಾನ ಮಾಡುತ್ತಾ ಪಾಕಿಸ್ತಾನದ ಬೆನ್ನಿಗೆ ಚೂರಿ ಹಾಕಿದೆ. ಇದೇ ಅಲ್ವಾ ಕರ್ಮ ರಿಟರ್ನ್ಸ್ ಗಿಫ್ಟ್ ಅನ್ನೋದು. ಸ್ನೇಹಿತರೆ, ತಾಲಿಬಾನ್ ಮತ್ತು ಭಾರತ ಈಗ ಮತ್ತೊಂದು ಭಾರಿ ದೊಡ್ಡ ಡೀಲ್ ಮಾಡ್ತಾ ಇದೆ. ಅದುವೇ ಇರಾನ್ ನ ಚಾಬಹಾರ್ ಪೋರ್ಟ್ ಬಳಕೆ. ಇಷ್ಟು ದಿನ ಅಫ್ಘಾನಿಸ್ತಾನ ಜಗತ್ತಿನ ಜೊತೆ ವ್ಯಾಪಾರ ಮಾಡಬೇಕಾದ್ರೆ ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆಯೇ ಡಿಪೆಂಡ್ ಆಗಬೇಕಾಗಿತ್ತು. ಪಾಕಿಸ್ತಾನ ಈ ಅವಕಾಶವನ್ನ ಬಳಸಿಕೊಂಡು ತಾಲಿಬಾನ್ ನಿಂದ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಿತ್ಕೊಳ್ತಾ ಇತ್ತು. ಆದ್ರೆ ಈಗ ಭಾರತ ಇರಾನ್ ನಲ್ಲಿ ಚಾಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸಿದೆ. ತಾಲಿಬಾನ್ ನಾಯಕರು ಈಗ ಭಾರತದ ಜೊತೆ ಕೈ ಜೋಡಿಸಿ, ನಾವು ಇನ್ ಮುಂದೆ ಪಾಕಿಸ್ತಾನದ ದಾರಿಯಲ್ಲಿ ಹೋಗೋದಿಲ್ಲ, ನಾವು ಚಾಬಹಾರ್ ಮೂಲಕ ಭಾರತದ ಜೊತೆ ನೇರವಾಗಿ ವ್ಯಾಪಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಇದರಿಂದ ಪಾಕಿಸ್ತಾನಕ್ಕೆ ಬರ್ತಾ ಇದ್ದಂತಹ ಸಾವಿರಾರು ಕೋಟಿ ರೂಪಾಯಿಗಳ ಟ್ರಾನ್ಸಿಟ್ ಆದಾಯ ಕಂಪ್ಲೀಟ್ ಆಗಿ ಗಟ್ಟಾಗಿದೆ. ಆರ್ಥಿಕವಾಗಿ ಮೊದಲೇ ದಿವಾಳಿಯಾಗಿರುವಂತಹ ಪಾಕಿಸ್ತಾನಕ್ಕೆ ಭಾರತ ಮತ್ತು ತಾಲಿಬಾನ್ ಸೇರಿ ಕೊಟ್ಟಿರುವಂತಹ ಆ ಆರ್ಥಿಕ ಪೆಟ್ಟು ಅವರ ಬೆನ್ನೆಲುಬನ್ನೇ ಮುರಿದಿದೆ. ಇದಾದ್ಮೇಲೆ ಶುರುವಾಗುತ್ತೆ ನೋಡಿ ಅಸಲಿ ಪಾಯಿಂಟ್. ತಾಲಿಬಾನ್ ಮತ್ತು ಪಾಕಿಸ್ತಾನ ಈ ಯುದ್ಧದಿಂದ ತಮ್ಮ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲು ಭಾರತಕ್ಕೆ ಹೇಗೆ ದಾರಿ ಸುಗಮವಾಗಿಸ್ತಾ ಇದೆ ಗೊತ್ತಾ? ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಪಾಕಿಸ್ತಾನದ ಬಳಿ ಇರುವುದು ಕೇವಲ ಒಂದು ಲಿಮಿಟೆಡ್ ಸೇನೆ. ಇಷ್ಟು ವರ್ಷ ಆ ಸೇನೆಯ 80% ಭಾಗ ನಮ್ಮ ಭಾರತದ ಗಡಿಯಲ್ಲಿ ಮತ್ತು ಕಾಶ್ಮೀರದ ಬಳಿ ನಿಯೋಜನೆಗೊಂಡಿತ್ತು. ಅಫ್ಘಾನಿಸ್ತಾನದ ಗಡಿಗಳನ್ನ ಅವರು ಸೇಫ್ ಆಗಿ ಖಾಲಿ ಬಿಟ್ಟಿದ್ರು. ಆದ್ರೆ ಈಗ ತಾಲಿಬಾನ್ ಮತ್ತು ಟಿಟಿಪಿ ಉಗ್ರರು ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಪಾಕ್ ಸೇನೆಗೆ ಈಗ ಆ ಗಡಿಯನ್ನ ಕಾಯಲೇಬೇಕಾದ ಅನಿವಾರ್ಯತೆ ಬಂದಿದೆ. ಹೀಗಾಗಿ ಭಾರತದ ಗಡಿಯಲ್ಲಿ ನಿಂತಿದ್ದಂತಹ ಪಾಕ್ ಸೈನಿಕರನ್ನ, ಟ್ಯಾಂಕರ್ ಗಳನ್ನ ಈಗ ಅಫ್ಘಾನಿಸ್ತಾನದ ಗಡಿಯತ್ತ ಶಿಫ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಸೇನೆ ಈಗ ಎರಡು ಭಾಗವಾಗಿದೆ. ಅವರ ಈಸ್ಟರ್ ಬಾರ್ಡರ್ ಅಂದ್ರೆ ನಮ್ಮ ಪಿಒಕೆ ಗಡಿ ಈಗ ಹಿಂದೆಂದಿಗಿಂತಲೂ ಕೂಡ ವೀಕ್ ಆಗಿದೆ. ಇದೇ ಸರಿಯಾದ ಸಮಯ ಅಂತ ಭಾರತೀಯ ಸೇನೆ ಕಾಶ್ಮೀರದ ಗಡಿಯಲ್ಲಿ ತನ್ನ ಭಾರಿ ಶಸ್ತ್ರಾಸ್ತ್ರಗಳನ್ನ ಮತ್ತು ಸೈನಿಕರನ್ನ ಜಮಾವಣೆ ಮಾಡಿದೆ. ಒಂದ್ ವೇಳೆ ನಾಳೆ ಭಾರತ ಪಿಒಕೆ ಮೇಲೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಎರಡು ಕಡೆ ಏಕಕಾಲದಲ್ಲಿ ಯುದ್ಧ ಮಾಡುವ ತಾಕತ್ತೇ ಇಲ್ಲ. ಅಷ್ಟೇ ಇಲ್ಲ, ಭಾರತ ಪಿಒಕೆ ಒಳಗೆ ನುಗ್ಗಿದ್ರೆ ಇತ್ತ ಅಫ್ಘಾನಿಸ್ತಾನದಿಂದ ತಾಲಿಬಾನ್ ಕೂಡ ಪಾಕಿಸ್ತಾನದ ಒಳಗೆ ನುಗ್ಗುವುದು ಗ್ಯಾರಂಟಿ. ಅಂದ್ರೆ ಪಾಕಿಸ್ತಾನಕ್ಕೆ ಅಕ್ಷರಶಃ ಸ್ಯಾಂಡ್ವಿಚ್ ಆಗುವ ಪರಿಸ್ಥಿತಿ ಬಂದಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಉಗ್ರರನ್ನ ಸಾಕಿದ್ರೆ ಅದು ಒಂದು ದಿನ ನಮಗೆ ಕಚ್ಚುತ್ತೆ ಎನ್ನುವುದಕ್ಕೆ ಪಾಕಿಸ್ತಾನ ಇಂದು ಜಗತ್ತಿನ ಅತಿದೊಡ್ಡ ಉದಾಹರಣೆಯಾಗಿದೆ. ಭಾರತದ ವಿರುದ್ಧ ಯಾವ ತಾಲಿಬಾನ್ ಅನ್ನ ಪಾಕಿಸ್ತಾನ ಬೆಳೆಸ್ತೋ ಎಂದು ಅದೇ ತಾಲಿಬಾನ್ ಪಾಕಿಸ್ತಾನವನ್ನ ಭೂಪಟದಿಂದಲೇ ಅಳಿಸಿ ಹಾಕಲು ಕಂಕಣ ಕಟ್ಟಿ ನಿಂತಿದೆ. ಭಾರತದ ಚಾಣಕ್ಯ ನೀತಿ, ಶತ್ರುವಿನ ಶತ್ರು ಮಿತ್ರ ಎನ್ನುವ ತಂತ್ರ ಇಂದು 100% ಸಕ್ಸಸ್ ಆಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಮರಳಿ ಭಾರತದ ಮಡಲಿಗೆ ಸೇರುವ ಆ ಐತಿಹಾಸಿಕ ದಿನ ಬಹಳ ದೂರವಿಲ್ಲ ಎನ್ನುವುದು ಜಾಗತಿಕ ಮಟ್ಟದಲ್ಲಿ ಸ್ಪಷ್ಟವಾಗ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ? ತನ್ನನ್ನ ಸೃಷ್ಟಿಸಿದ ಪಾಕಿಸ್ತಾನಕ್ಕೆ ತಾಲಿಬಾನ್ ತಿರುಗಿ ಬಿದ್ದು ಪಾಕ್ ಸೈನಿಕರನ್ನ ಧ್ವಂಸ ಮಾಡ್ತಾ ಇರುವುದು ಪಾಕಿಸ್ತಾನಕ್ಕೆ ಸಿಕ್ಕ ಸರಿಯಾದ ಕರ್ಮದ ಫಲ ಅಂತ ನಿಮ್ಗನ್ಸುತ್ತಾ? ತಾಲಿಬಾನ್ ನಾಯಕರು ಭಾರತದ ಜೊತೆ ಕೈ ಜೋಡಿಸಲು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಗುಣಗಾನ ಮಾಡಲು ಭಾರತ ಅಫ್ಘಾನಿಸ್ತಾನಕ್ಕೆ ಮಾಡಿದ ಸಹಾಯ ಮತ್ತು ನಮ್ಮ ಚಾಣಕ್ಯ ನೀತಿಯೇ ಕಾರಣ ಅಲ್ವಾ? ಪಾಕಿಸ್ತಾನದ ಸೇನೆ ತಾಲಿಬಾನ್ ಜೊತೆ ಯುದ್ಧದಲ್ಲಿ ಬ್ಯುಸಿಯಾಗಿರುವ ಇದೇ ಸರಿಯಾದ ಸಮಯದಲ್ಲಿ ಭಾರತ ಪಿಒಕೆಯನ್ನ ತನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಎನ್ನುವ ಬೇಡಿಕೆಗೆ ನಿಮ್ಮ ಬೆಂಬಲ ಇದೆಯಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಜತಾಂತ್ರಿಕ ಗೆಲುವು ಮತ್ತು ಪಾಕಿಸ್ತಾನದ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯರಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶದ ಭದ್ರತೆ ವಿಚಾರದಲ್ಲಿ ಸದಾ ಹೆಮ್ಮೆ ಪಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.